ಮೋದಿ ಕ್ಯಾಬಿನೆಟ್ನ ವಿಶೇಷತೆ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಒಂದು ಕಡೆ ಅನುಭವಿ ರಾಜಕಾರಣಿಗಳನ್ನು ಅವರು ಕೈ ಬಿಟ್ಟಿಲ್ಲ, ಮಗದೊಂದು ಕಡೆ ಹೊಸ ಮುಖಗಳಿಗೂ ಕೂಡ ಮಣೆ ಹಾಕಿದ್ದಾರೆ. ಇದರ ನಡುವೆ ಸೋತವರಿಗೂ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಸೋತ ಸುಮಾರು 17 ಸಚಿವರ ಪೈಕಿ ಒಬ್ಬರಿಗೆ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದ್ರ ಮುಖಾಂತರ ತಮ್ಮ ಶ್ರಮವನ್ನ ನಾವು ನಿರ್ಲಕ್ಷ್ಯ ಮಾಡಿಲ್ಲ, ಕಡೆಗಣನೆ ಮಾಡಿಲ್ಲ, ಪರಿಗಣನೆಗೆ ತಗೊಂಡಿದ್ದೀವಿ ಅನ್ನೋ ಒಂದು ಮೆಸೇಜ್. ಸೋತರು ಕೂಡ ಎಲ್ ಮುರುಗನ್ಗೆ ಮತ್ತೆ ಮಂತ್ರಿಗಿರಿ ಪಟ್ಟವನ್ನು ಕೊಟ್ಟಿದ್ದಾರೆ. ಇವರು ತಮಿಳುನಾಡಿನಲ್ಲಿ ಕಂಟೆಸ್ಟ್ ಮಾಡಿದಂಥವ್ರು. ಎಲ್ ಮುರುಗನ್ಗೆ ಮತ್ತೆ ಮಂತ್ರಿಗಿರಿ ಪಟ್ಟವನ್ನು ಕೊಟ್ಟಿದ್ದಾರೆ. ಹಾಲಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಎಲ್ ಮುರುಗನ್ ಅವರು. ಇವ್ರಿಗೆ ಇದೀಗ ಮಂತ್ರಿಗಿರಿಯನ್ನ ಕೊಡೋದ್ರ ಮುಖಾಂತರ ಅದೇ ಒಂದ್ ರೀತಿ ರಿವಾರ್ಡ್ಸ್ ಕೊಡೋದು ಅಂತ ಹೇಳ್ಬೋದು. ಇದನ್ನ ನೀಲಗಿರಿಸ್ ಕ್ಷೇತ್ರದಲ್ಲಿ ರಾಜಾ ವಿರುದ್ಧ ಕಂಟೆಸ್ಟ್ ಮಾಡಿದ್ರು, ಬಟ್ ಗೆಲುವಿನ ದಡವನ್ನ ಸೇರೋಕ್ಕಾಗ್ಲಿಲ್ಲ. ಹತ್ತತ್ರ ಬಂದಿದ್ರು, ಬಟ್ ತಮ್ಮ ಶ್ರಮ ಮತ್ತು ಅಲ್ಲಿ ಒಬ್ರು ಕೂಡ ಸಂಸದರಿಲ್ಲ ಅಂದ್ರೂ ಕೂಡ ಅಠಾವಳೆಗೆ ಮತ್ತೊಮ್ಮೆ ಮಂತ್ರಿ ಸ್ಥಾನ ಸಿಕ್ಕಿರುವಂಥದ್ದು ನಿಜಕ್ಕೂ ಆಶ್ಚರ್ಯ. ಹಾಗೆ ನೋಡೋದಾದ್ರೆ ನೆನ್ನೆ ಅಣ್ಣಾಮಲೈ ಅವರ ಹೆಸರು ಕೂಡ ಕೇಳಿ ಬರ್ತೈತಿ. ಯಾಕಂದ್ರೆ ಬಿಜೆಪಿಯ ನೆಲೆಯೇ ಇಲ್ದಿದ್ದ ಕಡೆ ಒಂದ್ ರೀತಿ ಬಿಜೆಪಿ ಹೆಸರು ಓಡಾಡುವಂತೆ ಮಾಡಿದಂಥವ್ರು ಅಂತ. RPIನ ಏಕಮಾತ್ರ ರಾಜ್ಯಸಭಾ ಸದಸ್ಯರಾಗಿದ್ರು ರಾಮದಾಸ್ ಅಠಾವಳೆ ಅವರು. ಅವ್ರಿಗೂ ಕೂಡ ಈ ಸಲ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳೋದ್ರ ಮುಖಾಂತರ ಒಂದು ರಿವಾರ್ಡ್ಸ್ನ ಕೊಟ್ಟಿದ್ದಾರೆ. ಮೊದಲ 2 ಅವಧಿಯಲ್ಲಿ ಅಠಾವಳೆಯವರು ಸಚಿವರಾಗಿದ್ರು. ಈ ಸಲ ನಿಂತು ಸೋತಿದ್ರು. ಸೋತ 17 ಸಚಿವರ ಪೈಕಿ ಒಬ್ಬರಿಗೆ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ರು. ಒಂದೊಂದನ್ನೇ ನೋಡ್ತಾ ಹೋಗೋಣ. ಇದೀಗ ಕೆಲವೊಬ್ಬರಿಗೆ ಶಾಕ್ ಕೂಡ ಕೊಟ್ಟಿದ್ದಾರೆ ಒಂದು ಮೋದಿಯ ಕ್ಯಾಬಿನೆಟ್ನಲ್ಲಿ.